ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬಹಳ ಫೆಸ್ಟಿವಲ್ ತರ ಕಾಣಿಸ್ತಾ ಇದೆ. ಅಧ್ಯಕ್ಷರು ಮತ್ತೆ ಉಪಮುಖ್ಯಮಂತ್ರಿಗಳು ಇವತ್ತು ಉಪಮುಖ್ಯಮಂತ್ರಿಗಳಾಗಿದ್ದವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಹೇಳಕ್ ಇಷ್ಟಪಡ್ತೀರಾ ಸರ್? ತುಂಬಾ ಸಂತೋಷ ಆಗ್ತಾ ಇದೆ. ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ರಾಜ್ಯ ಘಟಕದ ಅಧ್ಯಕ್ಷರಾಗಿ ಪಕ್ಷವನ್ನ, ಅದರಲ್ಲೂ ಕೋವಿಡ್ ಸಂದರ್ಭದಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರಲೇಬೇಕು ಅಂತ ಹೇಳಿ ಹಾಕೊಟ್ಟಂತಹ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿ ಇಲ್ಲಿವರೆಗೂ ಒಂದೇ ಒಂದು ದಿನ ವಿಶ್ರಾಂತಿ ತಗೊಳ್ಳದೆ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿ ಒಂದಷ್ಟು ಕೆಲಸ ಮಾಡಿದ್ದಾರೆ. ಮಾನ್ಯ ಅಧ್ಯಕ್ಷರು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಒಂದು ಮುಖ್ಯವಾಗಿ ಹೇಳಲೇಬೇಕು, ಪಕ್ಷದ ಸಾಮಾನ್ಯ ಕಾರ್ಯಕರ್ತರಾಗಿದ್ದಂತಹ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಕಾಂಗ್ರೆಸ್ ಪಕ್ಷ ಈ ದಿನ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಿರ್ತಕ್ಕಂಥದ್ದು ಇಡೀ ಕರ್ನಾಟಕಕ್ಕೆ ಮತ್ತು ಇಡೀ ಭಾರತ ದೇಶಕ್ಕೆ ಕೊಟ್ಟಂತಹ ಒಂದು ಸ್ಪಷ್ಟ ಸಂದೇಶ. ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮಂತ್ರಿಗಳಾಗಿದ್ರಲ್ಲ, ಆ ಟೈಮಲ್ಲಿ ಯಾವ ಇಲಾಖೆಯನ್ನ ನಿರ್ವಹಣೆ ಮಾಡಿದ್ರು ಆ ಇಲಾಖೆಗಳಲ್ಲಿ ಒಂದೇ ಒಂದು ಧರಣಿ ಕೂಡ ಆಗಿಲ್ಲ ಇಡೀ ಕರ್ನಾಟಕದಲ್ಲಿ. ಇದರಿಂದ ಗೊತ್ತಾಗುತ್ತೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ದಕ್ಷ ಆಡಳಿತಗಾರ, ಶಿಸ್ತಿನ ಸಿಪಾಯಿ, ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಹೇಳಿ ಅರ್ಥ ಆಗುತ್ತೆ. ನಾವುಗಳೆಲ್ಲ ಸ್ವತಃ ಅವರ ಊರವರೇ ಆಗಿರೋದ್ರಿಂದ ನಮ್ಗೆ ಇನ್ನೂ ಸಂತೋಷ ಮನೆ ಮಾಡಿದೆ. ಯಾವಾಗ್ಲೂ ಆಗ್ಬೇಕಾಗಿತ್ತು, ಆದ್ರೆ ಪಕ್ಷದ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಮಾನ್ಯ ರಾಹುಲ್ ಗಾಂಧಿ ಸಾಹೇಬರ ಆದೇಶವನ್ನ ಇಲ್ಲಿವರೆಗೂ ಪಾಲಿಸ್ಕೊಂಡು ಬಂದು ತಾಳ್ಮೆಯಿಂದ ಕಾದಿದ್ದಕ್ಕೆ ಇಂದು ಮಾನ್ಯ ಮುಖ್ಯಮಂತ್ರಿಗಳಾಗಿ ನಮ್ಮ ಸಾಹೇಬರು ಆಯ್ಕೆ ಆಗಿದ್ದಾರೆ. ನಮ್ಗೆ ಇದ್ರ ಮೂಲಕ ರಾಜ್ಯಕ್ಕೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ ಅಲ್ಲಿ ಈಗಾಗಲೇ ಗ್ಯಾರಂಟಿ ಸ್ಕೀಮ್ಸ್ ಗಳ ಮೂಲಕ ಒಂದು ವರ್ಷಕ್ಕೆ 60,000 ರಿಂದ 70,000 ಅಂದಾಜು ಮಾಡಿದ್ದೇವೆ. ಪ್ರತಿ ಕುಟುಂಬಕ್ಕೆ ಹತ್ತತ್ರ 70,000 ರೂಪಾಯಿ ಈಗಾಗಲೇ ಆರ್ಥಿಕ ವಿಕೇಂದ್ರೀಕರಣ, ಹಣಕಾಸು ಎಲ್ರಿಗೂ ಲಭ್ಯ ಆಗ್ತಾ ಇದೆ. ಇದ್ರ ಮೂಲಕ ಗೊತ್ತಾಗುತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ದೂರದೃಷ್ಟಿ ಏನು ಅಂತ ಹೇಳಿ. ಇದನ್ನ ದೇಶದ ಅನೇಕ ರಾಜ್ಯಗಳು ಕಾಪಿ ಮಾಡಿರೋದನ್ನ ನಾವಿವತ್ತು ಕರ್ನಾಟಕ ಕಾಣ್ತಾ ಇದ್ದೇವೆ. ನಮಗೆ ಮುಖ್ಯವಾಗಿ ಆಗ್ಬೇಕಾಗಿರೋದು ನಮ್ಮ ರಾಜ್ಯದಲ್ಲಿ ಈ ಸಂತೋಷ ಹೀಗೆ ಮುಂದುವರಿಬೇಕು. 2028ಕ್ಕೂ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಆಸೆ ಇಟ್ಕೊಂಡಿದ್ದೇವೆ. ಕೋಮು ಗಲಭೆಯನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾವ ರೀತಿ ಮಟ್ಟ ಹಾಕಿದ್ದಾರೆ ರಾಜ್ಯದಲ್ಲಿ, ಹಾಗೆ ನಮ್ಮ ಸಾಹೇಬರು ಅದನ್ನ ಮುಂದುವರಿಸ್ತಾರೆ. ಜಾತಿ ಗಲಭೆ ಒಂದು ನಡೆದೇ ಇರೋ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನ 100% ಕಂಟ್ರೋಲ್ ಮಾಡ್ತಾರೆ. ಜೊತೆಗೆ ಎಕಾನಮಿಯನ್ನ ಸುವ್ಯವಸ್ಥೆಗೊಳಿಸಲಿಕ್ಕೆ ಸಾಕಷ್ಟು ಕಾನೂನು ಕಾಯ್ದೆಗಳನ್ನ ರೂಪಿಸ್ತಾರೆ. ನಮಗೆ ತುಂಬಾ ದೊಡ್ಡ ಭರವಸೆ ಇದೆ. ರೈತರ ಒಡನಾಡಿ, ಸ್ವತಃ ರೈತರ ಮಗನಾಗಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿರೋದು ರೈತರಿಗೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ. ದೀನ ದಲಿತರಿಗೆ ದೊಡ್ಡ ಶಕ್ತಿ ಬಂದಂತಾಗಿದೆ. ಮಹಿಳೆಯರಿಗೆ ದೊಡ್ಡ ಶಕ್ತಿ ಬಂದಂತಾಗಿದೆ. ವಿದ್ಯಾರ್ಥಿಗಳಿಗೆ ದೊಡ್ಡ ಶಕ್ತಿ ಬಂದಂತಾಗಿದೆ. ಸ್ವತಃ ಎಜುಕೇಶನಿಸ್ಟ್ ಆಗಿರ್ತಕ್ಕಂತಹ ಮಾನ್ಯ ಮುಖ್ಯಮಂತ್ರಿಗಳು ವಿದ್ಯಾರ್ಥಿ ಬಳಗಕ್ಕೆ ದೊಡ್ಡ ಸಂದೇಶವನ್ನ ಕೊಡ್ತಾರೆ, ದೊಡ್ಡ ಶಕ್ತಿಯನ್ನ ಅವರು ತುಂಬುತ್ತಾರೆ ಅನ್ನೋದು ನಮ್ಮ ಸ್ಪಷ್ಟ ಅಭಿಪ್ರಾಯ ಆಗಿದೆ ಸರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ. 2.5 ವರ್ಷ 3 ವರ್ಷ ಒಂದು ಉತ್ತಮ ಆಡಳಿತ ಕೊಟ್ಟಿದ್ದಾರೆ ಅಂತ ತಾವೆಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಸಿದ್ದರಾಮಯ್ಯ ಸಾಹೇಬರು ಉತ್ತಮ ಆಡಳಿತವನ್ನು ಕೊಟ್ಟಿದ್ದಾರೆ, ಅದ್ರಲ್ಲಿ ಯಾವುದೇ ಎರಡನ್ನು ಮಾತಿಲ್ಲ. ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಬೆನ್ನೆಲುಬಾಗಿ 3 ವರ್ಷಗಳ ಕಾಲ ನಿಂತಿದ್ರು, ಈಗಲೂ ಕೂಡ ನಿಂತಿದ್ದಾರೆ, ಮುಂದೆನೂ ಕೂಡ ನಿಲ್ತಾರೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮಾರ್ಗದರ್ಶನದಲ್ಲಿ ನಮ್ಮ ನೂತನ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರವನ್ನ ಯಶಸ್ವಿಯಾಗಿ ಮುನ್ನಡೆಸ್ತಾರೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರೆ. ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅಪಾರವಾದ ಗೌರವವಿದೆ. ನಮ್ಗೆ ಒಂದು ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ. ಬಹಳ ಯಂಗ್ಸ್ಟರ್ಸ್ಗೆ ಸರ್ ಈಗ ಒಂದು ಸಚಿವ ಸಂಪುಟದಲ್ಲಿ ಒಂದು ಯಂಗ್ಸ್ಟರ್ಸ್ಗೆ ಬಹಳ ಪ್ರಾಮುಖ್ಯತೆ ಕೊಡೋದಕ್ಕೆ ಎಲ್ಲ ಉತ್ಸುಕರಿದ್ದಾರೆ. ಒಂದು ಯುವಜನತೆ ಏನ್ ಹೇಳ್ತಾರೆ ಸರ್? ಯುವಜನತೆಗೆ ನಾವೇನು ಹೇಳೋದೇನು ಬೇಕಾಗಿಲ್ಲ ಸರ್. ಯಾಕಂದ್ರೆ ಯುವಕರು ರಾಜಕೀಯಕ್ಕೆ ಬರ್ಲಿಕ್ಕೆ ಯುವ ಕಾಂಗ್ರೆಸ್ ಅನ್ನ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಇಂಟ್ರೊಡ್ಯೂಸ್ ಮಾಡಿ ದೊಡ್ಡ ಮಟ್ಟದಲ್ಲಿ ಬ್ಯಾಕಪ್ ಕೊಟ್ಟಿದ್ದೆ ಡಿ ಕೆ ಶಿವಕುಮಾರ್ ಸಾಹೇಬರು. ಅವರು ಯುವ ಕಾಂಗ್ರೆಸ್ ಅಲ್ಲಿ ಕೂಡ ಅವರು ಬಂದಿರೋದ್ರಿಂದಾಗಿ ಯೂತ್ಸ್ಗೆ ಹೆಚ್ಚಿನ ಬಲ ಈಗಾಗಲೇ ಬಂದಿದೆ. ಅವ್ರ ಯುವ ಮಿತ್ರ ಸರ್. ನಾನು ಕನಕಪುರ ತಾಲೂಕು ಸಾತ್ನೂರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ, ಸರ್ಕಾರದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಕೆಡಿಪಿ ಸದಸ್ಯನಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೀನಿ. ಗುರುಮೂರ್ತಿ ಎನ್ಸಿ.